ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ನೀವೆಲ್ಲ ಆರಾಮದಿರಿ ಅಂತ ನಾನು ಅನ್ಕೊಳಕತ್ತೇನೆ ರೀ. ನಮ್ಮ ಉತ್ತರ ಕರ್ನಾಟಕ ಅಡುಗೆ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ರೀ. ಏನಪ್ಪ ಅಂದ್ರೆ ಈಗ ಮಸ್ತ್ ಮಾವಿನಕಾಯಿ ಸೀಸನ್ ನಡೆಯಕತ್ತೈತೆ ರೀ. ದಿನ ತಿಳಿ ಸಾರು ಬೇಳೆ ಸಾರು ಉಂಡು ಬೇಜಾರಾಗಿದ್ರೆ ಇವತ್ತು ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗೆ ಮಸ್ತ್ ಹುಳಿ ಖಾರ ಆದ ಮಾವಿನಕಾಯಿ ಸಾರು ಹೆಂಗೆ ಮಾಡೋದು ಅಂತ ತೋರಿಸ್ತೇನೆ ರೀ. ನೋಡಿರಿ, ನಾನು ಇಲ್ಲಿ ಮಾವಿನಕಾಯಿ ಸಾರು ಮಾಡೋಕ್ಕೆ ತೋತಾಪುರಿ ಮಾವಿನಕಾಯಿ ತಗೊಂಡನ್ರಿ. ನಾನು ಒಂದೇ ಮಾವಿನಕಾಯ್ದು ಸಾರು ಮಾಡಿ ತೋರ್ಸಕತ್ತೇನೆ ರೀ. ನೋಡಿರಿ, ಮೊದಲಿಗೆ ಮಾವಿನಕಾಯಿನ ಚಲೋ ತನಕ ತೊಳೆದು ಅದ್ರ ಮೇಲಿನ ಸಿಪ್ಪಿ ತಕ್ಕೋಬೇಕ್ರಿ. ಆಮ್ಯಾಗ ದೊಡ್ಡ ಹೋಳಾಗಿ ಕಟ್ ಮಾಡ್ಕೋಬೇಕ್ರಿ. ಒಂದು ಪಾತ್ರೆ ಒಳಗೆ ನೀರು ಇಟ್ಕೊಂಡು ಆ ಮಾವಿನಕಾಯಿ ಚೂರುಗಳನ್ನು ಹಾಕಿ ಮಸ್ತ್ ಮೆತ್ತಗಾಗೋ ತನಕ ಬೇಯಿಸ್ಕೋಬೇಕ್ರಿ. ನೀವು ಬೇಕಿದ್ರೆ ಕುಕ್ಕರ್ ಒಳಗೆ ವಿಜಿಲ್ ಕೂಗಿಸ್ಕೋಬೋದು, ಇಲ್ಲಾಂದ್ರೆ ಹಂಗೆ ಪಾತ್ರೆ ಒಳಗೂ ಬೇಯಿಸ್ಕೋಬೋದು ರೀ. ನಾನಿಲ್ಲಿ ಕುಕ್ಕರ್ ಒಳಗೆ ಹಾಕಿ ಬೇಯಿಸ್ಕೊಳಕತ್ತೇನೆ ರೀ. ಮಾವಿನಕಾಯಿ ಮತ್ತು 2 ಹಸಿಮೆಣ್ಸಿನ್ಕಾಯಿ ಹಾಕೇನಿ ರೀ. ಖಾರ ನೋಡ್ಕೊಂಡು ಹಾಕ್ಕೊಳ್ರಿ. ಖಾರಿದ್ದು ಹಂಗಾಗಿ 2 ಹಸಿಮೆಣ್ಸಿನ್ಕಾಯಿ ಹಾಕೇನಿ. ಇದನ್ನು ನಾನು ಒಂದು 2 ವಿಷಲ್ಲು ಕೂಗಿಸ್ಕೊಂತೇನೆ ರೀ. 2 ವಿಷಲ್ ಕೂಗಿಸ್ಕೊಂಡ್ಮೇಲೆ ಹಿಂಗೆ ಮೆತ್ತಗಾಕತ್ತೆ ನೋಡ್ರಿ. ನೋಡ್ರಿ ಎಷ್ಟು ಚಲೋ ತನಕ ಬೆಂದತಿ ಅಂತ. ಇದನ್ನು ತಣ್ಣಗಾಗಕ್ಕೆ ಬಿಡ್ಬೇಕ್ರಿ. ಸ್ವಲ್ಪ ತಣ್ಣಗಾಗಿಂದ ಮಿಕ್ಸಿ ಮಾಡ್ಕೊಂಬರೋಣ ನೋಡ್ರಿ. ಹಿಂಗೆ ಆಕತಿ. ಮಿಕ್ಸಿ ಮಾಡಿಂದ ಅದನ್ನು ಸೋಸ್ಗೆ ಒಳಗೆ ಸೋಸ್ಕೋಬೇಕ್ರಿ. ಹಿಂಗೆ ಸೋಸ್ಕೊಳೋದ್ರಿಂದ ಅದರೊಳಗಿರೋ ನಾರನ್ನ ನಾವು ಸಪ್ರೇಟ್ ಮಾಡ್ಬೋದು. ಈ ಸಾರು ಮಾಡೋದಂತೂ ಅಗದಿ ಸುಲಭ ಐತ್ರಿ ಮತ್ತು ಅಷ್ಟ ಮಸ್ತ್ ರುಚಿ ಇರ್ತೈತೆ ರೀ. ನೋಡ್ರಿ, ಹಿಂಗೆ ಸೋಸ್ಕೊಂಡು ತಕ್ಕೋಬೇಕ್ರಿ. ಈ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಬರ್ರಿ. ಗ್ಯಾಸಿ ಮೇಲೆ ಒಂದು ಕಡಾಯಿ ಇಟ್ಟೇನ್ರಿ. ಅದಕ್ಕೆ ಒಂದು 2 ಸ್ಪೂನು ಎಣ್ಣೆ ಹಾಕೇನ್ರಿ. ಎಣ್ಣೆನಾರ ಹಾಕೋಬೋದು, ತುಪ್ಪನಾರ ಹಾಕೋಬೋದು ರೀ. ಆಮೇಲೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ, 2 ಗುಂಟೂರು ಮೆಣಸಿನ್ಕಾಯಿ ಹಾಕೇನ್ರಿ ಖಾರಕ್ಕೆ, 1 ಎಳೆ ಕರಿಬೇವು, ಒಂದು ಸ್ವಲ್ಪ ಹಿಂಗು ಇಷ್ಟು ಹಾಕ್ಬಿಟ್ಟು ಆಮೇಲೆ ಮಾವಿನಕಾಯಿ ಪೇಸ್ಟ್ನ ಸೋಸ್ಕೊಂಡು ಇಟ್ಕೊಂಡಿದ್ವಲ್ರಿ ಅದನ್ನು ಹಾಕ್ಬೇಕ್ರಿ. ಆಮೇಲೆ 1 ಕಪ್ ನೀರು ಹಾಕ್ಬೇಕ್ರಿ ಮತ್ತು ಬೆಲ್ಲ ಹಾಕ್ಬೇಕ್ರಿ. ಅರಿಶಿನ, ಉಪ್ಪು ಇಷ್ಟು ಹಾಕಿ ನೀಟಾಗಿ ಕೈಯಾಡ್ಬೇಕ್ರಿ. ನೋಡ್ರಿ, ಬೆಲ್ಲ ಸ್ವಲ್ಪ ಮುಂದೆ ಆಗ್ಬೇಕ್ರಿ. ಯಾಕಂದ್ರೆ ಹುಳಿ ಇರ್ತೈತಲ್ರಿ ಮಾವಿನಕಾಯಿ, ಅದಕ್ಕೆ ಸಮ ಆಗ್ಬೇಕು ಅಂತಂದ್ರೆ ಸ್ವಲ್ಪ ಬೆಲ್ಲ ಜಾಸ್ತಿನ ಹಾಕ್ಬೇಕ್ರಿ. ನೋಡ್ರಿ, ಹಿಂಗೆ ಒಗ್ಗರಣೆ ಕೊಟ್ಮೇಲೆ 1 ಕುದಿ ಕುದಿಸ್ಕೋಬೇಕ್ರಿ. 1 ಕುದಿ ಕುದ್ಮೇಲೆ ಇದಕ್ಕೆ ಕೊನೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಕತ್ತೇನೆ ರೀ. ಇಷ್ಟು ಹಾಕಿದ್ರೆ ಮುಗೀತು ನೋಡ್ರಿ. ಮಾವಿನಕಾಯಿ ರಸಮ್ ಅಥವಾ ಮಾವಿನಕಾಯಿ ಸಾರು ರೆಡಿ ಆಗೈತೆ ನೋಡ್ರಿ. ಈ ಹಸಿ ಮಾವಿನಕಾಯಿ ಒಳಗೆ ವಿಟಮಿನ್ ಸಿ ಭಾಳ ಇರ್ತೈತೆ ನೋಡ್ರಿ. ಇದು ದೇಹದೊಳಗೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತೈತೆ ಮತ್ತು ಸಾಂಕ್ರಾಮಿಕ ರೋಗಗಳು, ಶೀತ ಮತ್ತು ಕೆಮ್ಮಂಥ ಸಮಸ್ಯೆಗಳ ವಿರುದ್ಧ ಹೋರಾಡಕ್ಕೆ ಇದು ದೇಹಕ್ಕೆ ಶಕ್ತಿ ಕೊಡ್ತೈತೆ ನೋಡ್ರಿ. ಅಷ್ಟೇ ಅಲ್ರಿ, ಇದು ಲಿವರ್ನೂ ಸಹ ಸ್ವಚ್ಛಗೊಳಿಸ್ತದೆ ನೋಡ್ರಿ. ಹಂಗಾರೆ ಇನ್ಯಾಕೆ ತಡ ಮಾಡ್ತೀರಿ? ನೀವು ಒಮ್ಮೆ ಮಾವಿನಕಾಯಿ ಸೀಸನ್ ಮುಗಿಯೋದ್ರಾಗ ಈ ಥರ ಮಾವಿನಕಾಯಿ ಸಾರನ್ನ ಮಾಡ್ಕೊಂಡು ಸವಿರಲ್ಲ. ಬಿಸಿ ಅನ್ನಕ್ಕೆ 1 ಚಮಚ ತುಪ್ಪ ಹಾಕ್ಕೊಂಡು ಈ ಸಾರು ಹಾಕ್ಕೊಂಡು ಉಂಡ್ರೆ ಒಂದು ಊಟ ಜಾಸ್ತಿನ ಸೇರ್ತತ್ರಿ. ಹಂಗಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಹಂಗಾರೆ ಮುಂದಿನ ವಿಡಿಯೋದಾಗ ಮಸ್ತ್ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣಂತ್ರಿ. ಅಲ್ಲಿವರೆಗೂ ನಮಸ್ಕಾರ ರೀ.